ಈ ಆಯುರ್ವೇದ ಡಾಕ್ಟರ್ ಯಾರು, ಪಂಡಿತರು ಯಾರು? ನಾವು ಆಕ್ಚುಲಿ ವೈದ್ಯರು, ನಾವು ಡಾಕ್ಟರ್ ಅಂತ ನಮ್ಮ ಇದರಲ್ಲಿ ನಮಗೆ ಸಿಗೋದೇ ವೈದ್ಯ ಆಚಾರ್ಯ ಅಂತಾನೆ ಬರೋದು. ನಮ್ಗೆ ಪ್ರಪಂಚದ ಮೊದಲ ಕ್ಲಿನಿಕಲ್ ಟೆಕ್ಸ್ಟ್ ಬುಕ್ ಅಂತ ಹೇಳ್ಬೋದು, ಅದೇ ಚರಕ ಸಂಹಿತೆ. ಅಲೋಪತಿಗೂ ಮತ್ತು ಆಯುರ್ವೇದಕ್ಕೂ ಇರುವಂತ ವ್ಯತ್ಯಾಸ. ಅಲೋಪತಿಯಲ್ಲಿ ಈಗ ಹೋದ ಕೂಡಲೇ ಏನ್ ತೊಂದ್ರೆ, ಅದಕ್ಕೆ ಒಂದು ರಿಸರ್ಚ್ ಇನ್ವೆಸ್ಟಿಗೇಷನ್ಸ್ ಬರ್ಕೊಡ್ತಾರೆ, ಇದು ಟೆಸ್ಟ್ಗಳು ಮಾಡಿಸಿ ರಿಪೋರ್ಟ್ ನೋಡ್ತಾರೆ, ಕಾರಣ ಕಂಡು ಹಿಡಿದು ಕೊಡೋದು ಆಯುರ್ವೇದ. ತಮಾಷೆ ಹೇಳ್ತಾರಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ. ಅದು ನಮ್ಮ ಮಂತ್ರದಲ್ಲಿ ಶಕ್ತಿ ಇರಬೇಕು. ಈ ಆಯುರ್ವೇದದಲ್ಲಿ ಈಗ ತಕ್ಷಣದ ಚಿಕಿತ್ಸೆ, ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಆಯ್ತು, ಆ ಸಮಯದಲ್ಲಿ ಅದಕ್ಕೆ ಚಿಕಿತ್ಸೆ ಇದೆಯಾ? ನಾವೇನಾಗಿದೀವಿ, ಕಾಪಿ ಕ್ಯಾಟ್ಸ್ ಆಗ್ಬಿಟ್ಟಿದೀವಿ. ಪಾಶ್ಚಾತ್ಯದಲ್ಲಿ ಏನ್ ನಡೆಯುತ್ತೆ ನಾವು ಮಾಡ್ತೀವಿ, ನಮ್ಮಲ್ಲಿ ಏನೂ ಇಲ್ಲ. ನಾವೆಲ್ಲ ಹಳೆಯ ಕಾಲದ್ದು ಗೊಡ್ಡು ಸಂಪ್ರದಾಯ. ನನಗೆ ಗಂಡ ಇರಬಾರ್ದು ಆದ್ರೆ ಮಗು ಆಗ್ಬೇಕು, ಈ ತರ ಆಗೋಯ್ತಲ್ಲ ಅನ್ಸುತ್ತೆ. ಗರ್ಭ ಸಂಸ್ಕಾರ ಅಂದ್ರೆ ಏನು? ಗರ್ಭವನ್ನು ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗೋದೇ ಸಂಸ್ಕಾರ. ವ್ಯಾಕ್ಸಿನ್ ಅನ್ನೋದು ಪರಿಹಾರ ಅಲ್ಲ. ಅವರ ಜೀವನ ಶೈಲಿ ಬದಲಾಯಿಸು, ಅದ್ರ ಬಗ್ಗೆ ಪ್ರಯತ್ನ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಆಯುರ್ವೇದ.